ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಬಾಳೆ ಹೂವಿನ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ತಗಣಿಕಾಳನ್ನು ಬಳಸಿ ಬಾಳೆ ಹೂವಿನ ಪಲ್ಯ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬಾಳೆ ಹೂ ಎಲ್ಲಾದರೂ ನೋಡಿದ್ರೆ ತೊಗೊಂಡು ಬಂದು ಈ ರೀತಿ ಒಂದು ರೆಸಿಪಿನ ಮಾಡ್ಕೊಳ್ಳಿ. ನಾನು ಮೊದಲಿಗೆ ಇಲ್ಲಿ ಬಾಳೆ ಹೂವನ್ನು ತೊಗೊಂಡು ಬಂದಿದ್ದೀನಿ. ಇದು ಫ್ರೆಶ್ಶಾಗಿ ಅವಾಗ್ತಾನೆ ಕಟ್ ಮಾಡಿರಬೇಕು. ಫ್ರೆಶ್ ಆಗಿದ್ದರೆ ಮಾತ್ರ ಕಹಿ ಅಂಶ ಅಷ್ಟಾಗಿರೋದಿಲ್ಲ, ಚೆನ್ನಾಗಿರುತ್ತೆ. ನೀವು ಕಟ್ ಮಾಡಿ 2 ದಿನ 3 ದಿನ ಬಿಟ್ಟು ಮಾಡ್ಕೊಳ್ತು ಅಂತ ಹೇಳಿದ್ರೆ ತುಂಬಾ ಕಹಿ ಆಗುತ್ತೆ, ತಿನ್ನಲಿಕ್ಕಂತೂ ಆಗೋದಿಲ್ಲ. ಮೊದಲಿಗೆ ಈ ಬಾಳೆ ಹೂವಿನ ಒಂದೊಂದು ಹೂಗಳನ್ನು ಬಿಡಿಸ್ಕೊಳ್ಳೋಣ. ಇದರಲ್ಲಿರುವಂಥ 1-2 ಭಾಗಗಳನ್ನ ತೆಗಿಬೇಕು. ಅದು ತೆಗೆದ್ರೆ ಮಾತ್ರ ಇದರಲ್ಲಿರುವಂತಹ ಕಹಿ ಅಂಶ ಹೋಗುತ್ತೆ. ಈ ಬಾಳೆ ಹೂವಿನಲ್ಲಿ ಗುಡ್ ಸೋರ್ಸ್ ಆಫ್ ಐರನ್, ಫೈಬರ್, ವಿಟಮಿನ್ ಸಿ ಹಾಗೆಯೇ ಮೆಗ್ನೀಷಿಯಮ್ ಹೆಚ್ಚಾಗಿರೋದ್ರಿಂದ ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಈ ಬಾಳೆ ಹೂವನ್ನು ಹಾಗೆಯೇ ಬಾಳೆ ದಂಟನ್ನು ಹೆಚ್ಚಾಗಿ ಪುರುಷರು ಉಪಯೋಗಿಸೋದು ಒಳ್ಳೆಯದು. ಪುರುಷರಿಗೆ ಬರುವಂತಹ ಯೂರಿನ್ ಇನ್ಫೆಕ್ಷನ್ಸ್ ಆಗಿರ್ಬೋದು, ಯೂರಿನ್ ಫ್ಲೋ ಕಡಿಮೆ ಆಗಿರೋ ಟೈಮ್ನಲ್ಲಿ ಈ ಬಾಳೆ ಹೂವನ್ನು ಅಥವಾ ಬಾಳೆ ದಂಟನ್ನು ಉಪಯೋಗಿಸೋದ್ರಿಂದ ಯೂರಿನರಿ ಫ್ಲೋ ಕರೆಕ್ಟಾಗಿ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಇದು. ಈ ಹೂವನ್ನೆಲ್ಲ ಬಿಡಿಸಾದ್ಮೇಲೆ ಇದರಲ್ಲಿರುವಂತಹ ಈ ಸಣ್ಣಗಿರುವಂತಹ ದಳನ ತೆಗಿಬೇಕು. ಈ ಭಾಗ ಮತ್ತು ಈ ಚಿಗುರನ್ನ ತೆಗಿಬೇಕು. ಇದರಲ್ಲೇ ಕಹಿ ಇರುವಂಥದ್ದು. ಇದೆರಡನ್ನು ಬಿಡಿಸಿ ಅದಾದಮೇಲೆ ಈ ಹೂವನ್ನು ಬಳಸ್ಕೊಳ್ಬೇಕು. ಅದೆರಡು ಸೇರಿಸಿ ಮಾಡೋದ್ರಿಂದ ತುಂಬಾ ಕಹಿ ಆಗುತ್ತೆ, ತಿನ್ನೋಕ್ಕಾಗೋದಿಲ್ಲ. ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಭಾಗ ಹಾಗೆಯೇ ಮೇಲಿರುವಂಥ ಚಿಗುರನ್ನ ತೆಗೆದು ಆನಂತರ ಬಾಳೆ ಹೂವನ್ನು ಬಳಸ್ಕೊಳ್ಬೇಕು. ಒಂದೊಂದೇ ಬಿಡಿಸ್ಕೊಳ್ಬೇಕು. ಇದು ನಮಗೆ ಇಲ್ಲಿ ಎಷ್ಟು ಹೂ ಸಿಗುತ್ತೋ ಅಷ್ಟನ್ನು ಬಳಸ್ಕೊಂಡು ಅದರೊಳಗಡೆ ಇರುವಂತಹ ಮೊಗ್ಗನ್ನು ಅದರಲ್ಲಿ ವಡೆ ಮಾಡ್ಕೊಳ್ಬಹುದು, ಅಥವಾ ಪಲ್ಯಕ್ಕೆ ಯೂಸ್ ಮಾಡ್ಕೊಳ್ಬೋದು, ಅಥವಾ ಚಟ್ನಿ ಮಾಡ್ಕೊಳ್ಬಹುದು. ಈ ಬಾಳೆ ಹೂ ಒಂದನ್ನೇ ಬಳಸಿ ಪಲ್ಯ ಮಾಡಲಿಕ್ಕಾಗೋದಿಲ್ಲ ಅಂತಂದಾಗ ಈ ರೀತಿ ಕಾಳುಗಳನ್ನ ಬಳಸಿ ಮಾಡಿದ್ರೆ ನಮಗೆ ಬಾಳೆ ಹೂ ತಿನ್ನೋ ಥರನೇ ಆಗೋದಿಲ್ಲ. ಮಕ್ಕಳು ಸಹ ಆರಾಮಾಗಿ ತಿಂತಾರೆ. ನಾನಿಲ್ಲಿ ತಗಣಿ ಕಾಳನ್ನು ಬಳಸ್ಕೊಂಡಿದ್ದೀನಿ. ಇದನ್ನು ರಾತ್ರಿಯೇ ನೆನೆಸಿ ಮಾಡ್ಕೊಳ್ಬೋದು. ನಾನು ನೆನೆಸ್ಕೊಂಡಿರಲಿಲ್ಲ, ಹಾಗಾಗಿ ಈ ಕಾಳನ್ನೇ ಒಂದು 5 ವಿಷಲ್ ಕೂಗಿಸ್ಕೊಳ್ತೀನಿ. ಅವಾಗ ಬೇಯುತ್ತೆ ಚೆನ್ನಾಗಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು 5 ವಿಷಲ್ ಆಗೋಷ್ಟು ಕೂಗಿಸ್ಕೊಳ್ಳೋಣ. ಅದುವರೆಗೆ ಇಲ್ಲಿ ಬಿಡಿಸಿಟ್ಕೊಂಡಿರುವಂತಹ ಬಾಳೆ ಹೂವನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿಕೊಂಡು ಇದನ್ನು ಅರಿಶಿಣದ ನೀರಿನಲ್ಲಿ ನೆನೆಸ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಇದು ಕಪ್ಪಾಗತ್ತೆ. ಅರಿಶಿಣ ಹಾಕ್ಕೊಂಡು ನೆನೆಸ್ಕೊಂಡ್ರೆ ಕಪ್ಪಾಗೋದಿಲ್ಲ. ಸಣ್ಣದಾಗಿ ಕಟ್ ಮಾಡಿಕೊಂಡು ಇದನ್ನು ಅರಿಶಿಣದ ನೀರಿನಲ್ಲಿ ಹಾಕ್ಕೊಳ್ತೀನಿ. ಇದರಲ್ಲಿ ಚಟ್ನಿ ಸಹ ಮಾಡ್ಬೋದು ಅಥವಾ ಗೊಜ್ಜು ಸಹ ಮಾಡ್ಕೊಳ್ಬೋದು. ನಾನಿಲ್ಲಿ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ಎಲ್ಲ ಹಾಕಿ ಗೊಜ್ಜು ಥರನೂ ಮಾಡ್ಕೊಳ್ಬೋದು ಕಾಳುಗಳನ್ನ ಬಳಸಿ. ನಾನು ಇದಕ್ಕೆ ಬಳಸ್ಕೊಳ್ತಾ ಇರೋದು ಈರುಳ್ಳಿ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಕಾಯಿ ತುರಿ ಹಾಗೆಯೇ ಕೊತ್ತಂಬರಿ ಬಳಸ್ಕೊಂಡಿದ್ದೀನಿ. ಇವಾಗ ಮೊದಲಿಗೆ ನಾನಿಲ್ಲಿ 2-3 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಅರಿಶಿಣ, ಚಿಟಿಕೆ ಹೀಂಗೆ ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ. ಹಾಕ್ಕೊಂಡು 1-2 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಇದು ಕೆಂಪಗಾಗೋವರೆಗೆ. 4 ಜಜ್ಜಿರುವಂತಹ ಬೆಳ್ಳುಳ್ಳಿ ಸಹ ಹಾಕ್ಕೊಳ್ಬೋದು. ಇದೆಲ್ಲ ಕೆಂಪಗಾಗೋವರೆಗೂ ಹುರ್ಕೊಂಡು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ನಾನು ಕಟ್ ಮಾಡ್ಕೊಂಡಿರುವಂತಹ 2 ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು 2-3 ನಿಮಿಷ ಕಂದು ಬಣ್ಣ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈ ಬಾಳೆ ಹೂನಲ್ಲಿ ವಿಟಮಿನ್ ಸಿ ಹಾಗೆಯೇ ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟೀಸ್ ಹೆಚ್ಚಾಗಿರೋದ್ರಿಂದ ಲಿವರ್ ಹಾಗೆ ಲಂಗ್ಸ್ ಕ್ಯಾನ್ಸರ್ ಬರದೇ ಇರೋ ರೀತಿ ತಡೆಯುತ್ತೆ. ಕಿಡ್ನಿ ಸಮಸ್ಯೆ ಇರುವವರು ವಾರದಲ್ಲಿ 1 ಸಾರಿ ತಿನ್ನೋದ್ರಿಂದ ಕಿಡ್ನಿ ಸಮಸ್ಯೆ ಸಹ ಕಡಿಮೆ ಆಗುತ್ತೆ. ಹಾಗೆ ಬ್ಲಡ್ ಶುಗರ್ನ ಕೂಡ ಕಂಟ್ರೋಲ್ ಮಾಡುತ್ತೆ. ಮೆನ್ಸ್ಟ್ರುಯಲ್ ಡಿಸ್ಕಂಫರ್ಟ್ನ ಸಹ ರೆಡ್ಯೂಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇವಾಗ ಈರುಳ್ಳಿ ಎಲ್ಲ ಕಂದು ಬಣ್ಣ ಆದಮೇಲೆ ನಾನಿಲ್ಲಿ ಕಟ್ ಮಾಡಿ ಅರಿಶಿಣದ ನೀರಿನಲ್ಲಿ ನೆನೆಸ್ಕೊಂಡಿರುವಂತಹ ಬಾಳೆ ಹೂವನ್ನು ಪೂರ್ತಿಯಾಗಿ ಹಿಂಡಿ
ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಯಲ್ಲಿ. ಇಲ್ಲಿ ನೀರಿನ ಅವಶ್ಯಕತೆ ಇಲ್ಲ. ಇದನ್ನು ನೀಟಾಗಿ ಹಿಂಡ್ಕೊಂಡು ಆನಂತರ ಒಗ್ಗರಣೆಯಲ್ಲಿ ಹಾಕ್ಕೊಳ್ಬೇಕು. ಇದು ಆರಾಮಾಗಿ ಒಂದು 5 ರಿಂದ 10 ನಿಮಿಷದೊಳಗಡೆ ಆಗೋಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ಕೊಂಡು ಒಂದು 2 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಲಿಡ್ ಕ್ಲೋಸ್ ಮಾಡಿ ಇದನ್ನು ಫ್ರೈ ಮಾಡ್ಕೊಳ್ತೀನಿ ಒಂದು 5 ನಿಮಿಷ. ಸ್ವಲ್ಪ ಉಪ್ಪನ್ನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಾದಮೇಲೆ ತಗಣಿ ಕಾಳನ್ನು ನಾನಿಲ್ಲಿ ವಿಷಲ್ ಮಾಡ್ಕೊಳ್ಳಿಕ್ಕೆ ಇಟ್ಕೊಂಡಿದ್ದೆ. ಅದು ಕೂಡ 5 ವಿಷಲ್ ಆಗಿದೆ. ಕಾಳು ಸಹ ಬೆಂದಿದೆ. ನಾನಿಲ್ಲಿ ನೆನೆಸ್ಕೊಳ್ದೇ ಇರೋ ಕಾರಣ ಅಷ್ಟು ವಿಷಲ್ ಮಾಡಿಸ್ಕೊಳ್ಬೇಕಾಯಿತು. ನೆನೆಸ್ಕೊಂಡ್ರೆ ಬೇಗನೆ ಒಂದು ವಿಷಲ್ಗೆಲ್ಲ ಆಗುತ್ತೆ. ಇದು ಚೆನ್ನಾಗಿ ಬೆಂದಿದೆ. ಅದರ ನೀರನ್ನು ಸಮೇತವಾಗಿ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀರು ಸ್ವಲ್ಪನೇ ಇತ್ತು, ಹಾಗಾಗಿ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಇದ್ದರೆ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಇಲ್ಲಿ ನಾನು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್, ಹಾಗೆಯೇ ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಬೇಳೆ ಸಾಂಬಾರು ಪೌಡರ್ನ ಹಾಕ್ಕೊಂಡು ಒಂದು 5 ನಿಮಿಷ ಇದನ್ನು ಲಿಡ್ ಕ್ಲೋಸ್ ಮಾಡಿ ಫ್ರೈ ಮಾಡಿಕೊಂಡ್ರೆ ಬಾಳೆಯ ಹೂವಿನ ಪಲ್ಯ ರೆಡಿಯಾಗುತ್ತೆ. ತಿನ್ನಲಿಕ್ಕೂ ಸಹ ತುಂಬಾ ಚೆನ್ನಾಗಾಗುತ್ತೆ. ಇದು ಬಾಳೆ ಹೂವಿನಿಂದ ಮಾಡಿದ್ದೀರಾ ಅಂಥೇಳಿ ಗೊತ್ತಾಗೋದಿಲ್ಲ, ಕಾಳು ಮಿಕ್ಸ್ ಮಾಡಿರೋದ್ರಿಂದ. ಒಂದು ಸಾರಿ ಈ ರೆಸಿಪಿನ ಟ್ರೈ ಮಾಡಿ. ನೀರಿನ ಅಂಶ ಪೂರ್ತಿ ಕಮ್ಮಿ ಆಗಬೇಕು, ಅವಾಗವರೆಗೆ ಫ್ರೈ ಮಾಡಿಕೊಂಡು ಕೊನೆಯಲ್ಲಿ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಕಾಯಿ ತುರಿ ಹಾಕ್ಕೊಂಡ್ರೆ ಬಾಳೆ ಹೂವಿನಲ್ಲಿ ಚೆನ್ನಾಗಿರುತ್ತೆ ಟೇಸ್ಟ್, ಹಾಗಾಗಿ ಹಾಕ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ. ಇದರಲ್ಲಿ ನ್ಯಾಚುರಲ್ ಸೋರ್ಸ್ ಆಫ್ ಮ್ಯಾಗ್ನೀಷಿಯಮ್ ಇರೋದ್ರಿಂದ ಇದು ಮೂಡ್ ಸ್ವಿಂಗ್ಸ್ ಆಗೋದನ್ನು ಕಡಿಮೆ ಮಾಡುತ್ತೆ. ಅಂದರೆ ಅತಿಯಾದ ಒತ್ತಡ ಹಾಗೆ ಮನಸ್ಥಿತಿ ಬದಲಾವಣೆ ಆಗ್ತಿರೋರು ಇರ್ತಾರಲ್ವ, ಅಂಥವರು ಈ ಬಾಳೆಹೂವನ್ನ ತಿನ್ನೋದ್ರಿಂದ ಆ ತೊಂದರೆ ಕಡಿಮೆ ಆಗುತ್ತೆ. ಮನಸ್ಥಿತಿ ಸ್ಥಿರತೆಯಲ್ಲಿ ಇಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಬಾಣಂತಿಯರಿಗೆ ಎದೆ ಹಾಲಿನ ಸಮಸ್ಯೆ ಇರೋರು ಈ ಬಾಳೆಹೂವನ್ನ ತಿನ್ನೋದ್ರಿಂದ ಎದೆ ಹಾಲಿನ ಉತ್ಪತ್ತಿ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಇದು ಹೆಚ್ಚಿನ ಉಷ್ಣತೆಯನ್ನು ಹೊಂದಿರೋದ್ರಿಂದ ಬಾಣಂತಿಯರಿಗೂ ಸಹ ಒಳ್ಳೆಯದು ಇದು. ಹಾಗೆಯೇ ತಲೆ ಕೂದಲಿನ ಬೆಳವಣಿಗೆಗೂ ಸಹ ಇದು ಹೆಲ್ಪ್ ಮಾಡುತ್ತೆ. ಇಷ್ಟೆಲ್ಲ ಉಪಯೋಗಗಳಿರಬೇಕಾದ್ರೆ ಈ ಬಾಳೆಹೂವನ್ನು ಸಹ ನಮ್ಮ ಆಹಾರ ಕ್ರಮದಲ್ಲಿ ಉಪಯೋಗಿಸ್ಕೊಳ್ಳೋಣ ಅಂತ ಹೇಳ್ತಾ, ನನ್ನ ಈ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.